ಬಂದ್ರಿ, ರಜತ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ರಿ. ನಾಂದೇಡದಲ್ಲಿ ನಡೀತಾ ಇರುವಂತಹ ಕೇದಾರ ಜಗದ್ಗುರುಗಳವರ ನೇತೃತ್ವದಲ್ಲಿ ವಿಶ್ವ ಶಾಂತಿಗೋಸ್ಕರ ಹೋಮ ನಡೀತಾ ಇದೆ. ಮತ್ತೆ ಪರಮ ಪೂಜ್ಯ ಜಗದ್ಗುರುಗಳವರ ಪಟ್ಟಾಧಿಕಾರದ ರಜತ ಮಹೋತ್ಸವ ಈ ಶುಭ ಸಮಾರಂಭದಲ್ಲಿ ನಾನು ಕೂಡ ಇವತ್ತು ಬಂದು ಮಹಾರಾಷ್ಟ್ರದ ಹಿಂದಿನ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ರಾವ್ ಚೌಹಾಣ್ ರವರ ಜೊತೆಲಿ ಈ ಧರ್ಮಸಭೆಯಲ್ಲಿ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥದ್ದು ನನ್ನ ಪೂರ್ವಜನ್ಮದ ಪುಣ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಪೂಜ್ಯ ತಂದೆಯವರು ಸನ್ಮಾನ್ಯ BS ಯಡಿಯೂರಪ್ಪನವರು ಸಹ ಇಂದಿನ ಈ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿತ್ತು. ಅದರ ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಇವತ್ತು ಭಾಳ ಆಶ್ಚರ್ಯ ಅಂತ ಹೇಳಿದ್ರೆ, ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ತಾಯಂದರು ಜಗದ್ಗುರುಗಳವರ ಒಂದು ಆಶೀರ್ವಚನವನ್ನು ಕೇಳಬೇಕು ಅಂತೇಳಿ ಬಹಳ ಸಮಯದಿಂದ ಕಾದ್ಕೊಳ್ತಿದ್ದಂಥದ್ದು. ಮತ್ತು ಹೋಮ 108 ಕುಂಡಗಳಲ್ಲಿ ಇವತ್ತು ಹೋಮ ಹವನಗಳು ನಡೀತಾ ಇರುವಂಥದ್ದು, ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ಹೋಮ ಹವನ ನಡೀತಾ ಇರುವಂಥದ್ದು. ಒಂದೇ ಮಾತನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಜಗದ್ಗುರುಗಳವರು ದೈವ ಸ್ವರೂಪಿಯಾಗಿ ಈ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರ್ತಾ ಎಲ್ಲ ಸಮಾಜ, ಎಲ್ಲ ವರ್ಗ, ಎಲ್ಲ ಧರ್ಮೀಯರು ಸಹ ಒಂದೇ ತಾಯಿಯ ಮಕ್ಕಳಂತೆ ನಾವೆಲ್ಲರೂ ಕೂಡ ಬಾಳೆ ಬದುಕಬೇಕು ಅನ್ನುವ ಶ್ರೇಷ್ಠ ಸಂದೇಶವನ್ನು ಅವರು ನೀಡಿದ್ದಾರೆ. ಏನು ಆ ಸಂದೇಶವನ್ನು ಹೊತ್ತು ನಾವೆಲ್ಲರೂ ಕೂಡ ಇವತ್ತು ತೆರಳುತ್ತಾ ಇದ್ದೇವೆ. ಸಂಪೂರ್ಣ ವಿಶ್ವಾಸ ಇದೆ, ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ದೇಶದಲ್ಲಿ, ವಿಶೇಷವಾಗಿ ನಮ್ಮ ಭಾರತ ದೇಶದಲ್ಲಿ ಶಾಂತಿ ನೆಲೆಸುವಂಥ ಒಂದು ಒಳ್ಳೆಯ ದಿನಗಳು ಖಂಡಿತ ಬರ್ತದೆ. ಮತ್ತು ನರೇಂದ್ರ ಮೋದಿಜಿಯವರು, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರಿಗೂ ಸಹ ಜಗದ್ಗುರುಗಳ ಒಂದು ಆಶೀರ್ವಾದದಿಂದ ಇನ್ನೂ ಹೆಚ್ಚು ದೇಶಕ್ಕೆ ಒಳಿತನ್ನು ಮಾಡುವಂಥ ಒಂದು ಒಳ್ಳೆಯ ಅವಕಾಶಗಳು ಅವರು ಕೂಡ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ, ನಾನು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸೋದು ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾ ನನ್ನ ನಮಸ್ಕಾರಗಳನ್ನೇ ತಿಳಿಸ್ತೇನೆ.